ಜನ 4 ಜನನ? 3 ಜನ ಹೀರೋ. ನಿಮ್ಗಿಬ್ರು ಹೀರೋಯಿನ್, ಅವ್ರಿಗಿಬ್ರು ಹೀರೋಯಿನ್. ಕರೆಕ್ಟ್. ಇಲ್ಲಿ ಹೆಂಗೆ ಹೀರೋಯಿನ್ ಅಂತಂದ್ರೆ ಅವರು ಲೀಡ್ ಆಕ್ಟ್ರೆಸ್ ಅಲ್ಲ, ನೀವೇನ್ ಹೇಳಿದ್ರಿ, ಅವ್ರ ಹೀರೋಯಿನ್ ಜೊತೆ ನಾನ್ ಸ್ಕ್ರೀನ್ ಶೇರ್ ಮಾಡಲ್ಲ, ನನ್ ಹೀರೋಯಿನ್ ಜೊತೆ ಅವ್ರೇನು ಹಂಚ್ಕೊಳ್ಳಲ್ಲ. ಕರೆಕ್ಟ್. ಇದು ಹೆಂಗೆ? ಈಗ ಇಬ್ರು ಇರದೇ 3 ಜನ ಹೀರೋಯಿನ್ ಅಂದಾಗ ಇಬ್ರು ಹೀರೋಯಿನ್ ಅಲ್ಲಿ ಒಬ್ರು ಆಗ್ಲೇಬೇಕಲ್ಲ. ಅದೇ ಸೋಲ್ಮೇಟ್ಸ್. ಅಲ್ಲ, ನೀವು ನಾಳೆ ಅದ್ರ ಉತ್ತರ ಸಿಗುತ್ತೆ, ಅದನ್ನೇ ಹೇಳ್ತಾ ಇದ್ ನಾನು. ಅದಕ್ಕೋಸ್ಕರ ನಾಳೆ ನೀವು ಥಿಯೇಟರ್ಗೆ ಬನ್ನಿ, ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಉತ್ತರ. ನೀವು ಅವಾಗ ಹೇಳ್ತೀರಾ ಒಂದ್ ಪಾಯಿಂಟ್ ನಂಗೆ ಹೇಳ್ಬಿಟ್ಟಿದ್ರೆ ಆಗ್ತಿತ್ತಲ್ಲ. ನಾಳೆ ಅನ್ಸುತ್ತೆ ನಿಮ್ಗೆ, ಹೌದಲ್ವಾ, ಇವ್ರ ಜೊತೆನೂ ಇಬ್ರು ಕಾಂಬಿನೇಷನ್ ಇದೆ, ಅವ್ರ ಜೊತೆನೂ ಇಬ್ರು ಕಾಂಬಿನೇಷನ್ ಇದೆ, ಬಟ್ ಇರೋ ಹೀರೋಯಿನ್ಸ್ 3 ಅದನ್ಸುತ್ತೆ ನಿಮ್ಗೆ. ಅಂದ್ರೆ ಯೂತ್ಸ್ ಅಥವಾ ಹೊಸದಾಗಿ ಲವ್ ಮಾಡೋರ್ಗೆ ಅಥವಾ ಮದ್ವೆ ಆಗಿರೋರ್ಗೆ ನಿಮ್ ಇಬ್ಬಿಬ್ರು ಹೀರೋಯಿನ್ ಇಂದ ಏನೆಲ್ಲ ಎಂಟರ್ಟೈನ್ಮೆಂಟ್? ನಾ ಈಗ ಹೀರೋಯಿನ್ ಅಂತಂದ್ರೆ ಅವರು ನನ್ನ ಲವರೇ ಆಗಿರ್ಬೇಕು ಅಥವಾ ನನ್ನ ಹೆಂಡತಿನೇ ಆಗಿರ್ಬೇಕು, ನನ್ನ ತಂಗಿನೇ ಆಗಿರ್ಬೇಕಂತಾನೆ ಇಲ್ಲ ಅಲ್ವಾ. ಮತ್ತೆ ಫ್ಲರ್ಟ್ ಮಾಡ್ತೀರಾ? ಏನ್ ಬೇಕಾದ್ರೆ